ಅಣ್ಣಿಗೇರಿಯ ಒಂದು ರಾಜಕೀಯ ಇತಿಹಾಸವನ್ನೇನಾದರೂ ನಾವು ನೋಡೋದಾದ್ರೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಈ ಒಂದು ಅಣ್ಣಿಗೇರಿ ಬಂದು ತುಂಬ ಒಂದು ಪ್ರಸಿದ್ಧವಾದ ಕ್ಷೇತ್ರ ಆಗಿರುತ್ತೆ. ಇದರ ನಂತರ ಬಂದು ರಾಷ್ಟ್ರಕೂಟರು, ಮುಂದೆ ಕಲ್ಯಾಣದ ಚಾಲುಕ್ಯರು, ಅದರ ನಂತರ ಬಂದು ಹೊಯ್ಸಳರು ಮತ್ತು ಸೆವುಣರ ಕಾಲದವರೆಗೂ ಬಂದು ಇದು ಪ್ರಮುಖ ಆಡಳಿತ ಕೇಂದ್ರವಾಗಿಯೇ ಇರುತ್ತೆ. ಇನ್ನು ಇದು ಕೃಷ್ಣಾ ನದಿಯ ಕೆಳದಂಡೆನಲ್ಲಿ ಇರುವ ಕಾರಣಕ್ಕೆ ಬಂದು ಮುಂದೆ ಬಂದು ಹೊಯ್ಸಳರು ಮತ್ತು ಸೆವುಣರ ಮಧ್ಯದಲ್ಲಿ ಸಾಕಷ್ಟು ಕಾಳಗವನ್ನು ಈ ಒಂದು ಸ್ಥಳ ನೋಡಬೇಕಾಗತ್ತೆ. ಇದರ ನಂತರ ಬಂದು ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಕಡೆ ವಿಜಯನಗರ ಆದರೆ ಇವತ್ತಿನ ಬಿಜಾಪುರದ ಆದಿಲ್ ಶಾಹಿಗಳಿರ್ಬೋದು, ಬೀದರ್ನ ಬರೀದ್ ಶಾಹಿಗಳಿರ್ಬೋದು, ಅಹಮದ್ನಗರ್ನ ನಿಜಾಮ್ ಶಾಹಿಗಳಿರ್ಬೋದು, ಬೇರರ್ನ ಬಂದು ಇಮಾದ್ ಶಾಹಿಗಳಿರ್ಬೋದು, ಹಾಗೆ ಗೋಲ್ಕೊಂಡದ ಕುತುಬ್ ಶಾಹಿಗಳಿರ್ಬೋದು. ಇವರ ಒಂದು ನಡುವೆ ಕೂಡ ಬಂದು ಸಾಕಷ್ಟು ಕಾದಾಟಕ್ಕೆ ಈ ಒಂದು ಸ್ಥಳ ಬಂದು ಸಾಕ್ಷಿಯಾಗಿರುತ್ತೆ. ಇದರ ನಂತರ ಟಿಪ್ಪು ಸುಲ್ತಾನ್ ಆಗ್ಬೋದು, ಮುಂದೆ ಬ್ರಿಟಿಷರ ಒಂದು ಕಾಲದವರೆಗೂ ಕೂಡ ತುಂಬ ಪ್ರಮುಖವಾದ ಸ್ಥಳ ಆಗಿ ಮುಂದೆ ಬಂದು ಕರ್ನಾಟಕದ ಏಕೀಕರಣದ ನಂತರ ಬಂದು ನಮ್ಮ ಸಮಗ್ರ ಕರ್ನಾಟಕವು ಯಾವ ರೀತಿ ಒಗ್ಗೂಡ್ತೋ ಆ ಸಂದರ್ಭದಲ್ಲಿ ಒಗ್ಗೂಡಿದಂಥ ನೆಲ ಇದು.